ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ವಜ್ರ ಅಂದಿದ ತಕ್ಷಣ ಅದೊಂದು ಆಭರಣ ಅನ್ನೋ ರೀತಿ ಎಲ್ರಿಗೂ ಕೂಡ ಭಾಸವಾಗತ್ತೆ. ಅಂದ್ರೆ ವಜ್ರ ನಮ್ ಕಷ್ಟ ಕಾಲಕ್ಕಾಗತ್ತೆ. ಇವಾಗ ಚಿನ್ನನ ನಾವು ಹೆಂಗ್ ಕೊಂಡ್ಕೊಳ್ತೀವೋ ಹಾಗೆ ವಜ್ರನು ಕೂಡ ಕೊಂಡ್ಕೊಳ್ತಾರೆ, ಹಾಕೊಳ್ತಾರೆ. ಕೆಲವರು ರಾಶಿಗೆ ಅನುಸಾರವಾಗಿ ಹಾಕೊಳ್ತಾರೆ. ಈ ರೀತಿ ಎಲ್ಲ ವಜ್ರವನ್ನ ಯೂಸ್ ಮಾಡ್ಕೊಳ್ತಾರೆ. ನಿಜವಾಗಿಯೂ ವಜ್ರದಿಂದ ಒಬ್ಬ ಮನುಷ್ಯನಿಗೆ ಆಗುವಂತಹ ಉಪಯೋಗಗಳು ಏನೇನು? ನೋಡಿ, ಇದಕ್ಕೆ ರತ್ನ ಅಂತ ಕರೀತಾರೆ. ನವರತ್ನಗಳಲ್ಲಿ ವಜ್ರ ಕೂಡ ಒಂದು ರತ್ನ. ಈ ರತ್ನ ವಜ್ರ ಎಲ್ರಿಗೂ ಒಂದು ಅಭಿಪ್ರಾಯ ಇದೆ ಅಂತಂದರೆ, ಈ ರತ್ನ ಎಲ್ರಿಗೂ ಆಗಿ ಬರೋದಿಲ್ಲ, ಕೆಲವು ರಾಶಿಗೆ ಮಾತ್ರ, ಕೆಲವು ನಕ್ಷತ್ರಕ್ಕೆ ಅಂತ ಹೇಳ್ತಾರೆ. ಕೆಲವ್ರಿಗೆ ಕೆಲವು ಹಣ್ಣಾಗಿ ಬರೋಲ್ಲ, ಕೆಲವ್ರಿಗೆ ಕೆಲವು ತರಕಾರಿ ಆಗಿ ಬರೋಲ್ಲ, ಕೆಲವ್ರಿಗೆ ಕೆಲವು ಸೊಪ್ಪುಗಳಾಗಿ ಬರೋಲ್ಲ, ಕೆಲವರಿಗೆ ಕೊತ್ತಂಬರಿ ಸೊಪ್ಪು ಆಗಲ್ಲ, ಕೆಲವು ಕರಿಬೇವು ಸೊಪ್ಪು ಆಗಲ್ಲ, ಕೆಲವರಿಗೆ ಮೆಂತ್ಯ ಸೊಪ್ಪು ಆಗಲ್ಲ, ಕೆಲವರಿಗೆ ಕಿತ್ಳೆಹಣ್ಣು ಆಗಲ್ಲ, ಕೆಲವರಿಗೆ ಬಾಳೆಹಣ್ಣು ಆಗಲ್ಲ, ಕೆಲವರಿಗೆ ಈರುಳ್ಳಿ ಆಗಲ್ಲ, ಕೆಲವರಿಗೆ ಬೆಳ್ಳುಳ್ಳಿ ಆಗಲ್ಲ, ಕೆಲವರಿಗೆ ಮೂಲಂಗಿ ಆಗಲ್ಲ, ಕೆಲವು ಟೊಮೆಟೊ ಹಣ್ಣು ಆಗೋದಿಲ್ಲ, ಕೆಲವರಿಗೆ ಸ್ವೀಟ್ಸೇ ಇಷ್ಟ ಆಗೋದಿಲ್ಲ. ಆದರೆ ಲೋಹಗಳು ಪ್ರತಿಯೊಬ್ಬರಿಗೂ ಆಗಿಬರುತ್ತೆ ಅಂತ ನಾನು ಹೇಳ್ತೀನಿ. ಎಲ್ಲರೂ ಹಾಕೋಬೇಕು, ಎಲ್ಲರೂ ಧಾರಣೆ ಮಾಡಬೇಕು. ಎಲ್ಲ ಪುಷ್ಯರಾಗ, ಹವಳ, ವಜ್ರ ಎಲ್ಲವನ್ನು ನಾವು ಹಾಕೋಬೋದು. ಪ್ರತಿಯೊಂದು ಯುಗಗಳಲ್ಲೂ ನಾವು ಅದನ್ನು ವಿಶ್ಲೇಷಣೆ ಮಾಡ್ಕೊಂಡು ಬಂದಾಗ ಪಂಚಲೋಹಗಳಲ್ಲಿ ವಿಗ್ರಹ ಮಾಡು, ಲೋಹಗಳಲ್ಲಿ ಪಾತ್ರೆ ಮಾಡಿ ಊಟ ಮಾಡು, ರತ್ನಗಳನ್ನು ಧಾರಣೆ ಮಾಡಿದ್ದೆ ಆದರೆ ನೀನು ಆರೋಗ್ಯವಾಗಿರ್ತೀಯ ಅಂತ ಹೇಳುತ್ತೆ. ಪಂಚಲೋಹ ಹಾಕಿ ವಿಗ್ರಹ ಮಾಡು, ಪೂಜೆ ಮಾಡಲಿಕ್ಕೆ ವಿಗ್ರಹಗಳು ಮಾಡ್ಕೋತೀವಲ್ಲ, ಹಿತ್ತಾಳೆ ಪಾತ್ರೆ ಅಡುಗೆ ಮಾಡು, ಮತ್ತು ರತ್ನಗಳನ್ನು ಧಾರಣೆ ಮಾಡು. ಈಗ ನನಗೆ ಈ ಸೀಸನ್ನಲ್ಲಿ, ಹೇಮಂತ ಋತುವಿನಲ್ಲಿ ಕೆಲವುದು ಬಟ್ಟೆ ಆಗಿ ಬರಲ್ಲ. ಹೇಮಂತ ಋತುವಿನಲ್ಲಿ ಭಾಳ ತಿಕ್ಕಾಗಿರೋ ಬಟ್ಟೆ ಹಾಕೋಬೇಕು, ಯಾಕೆ ಚಳಿ ಅಲ್ವಾ, ಭಾಳ ಚಳಿ. ಹೇಮಂತ ಋತುವಿನಲ್ಲಿ ನಾನು ತಣ್ಣೀರು ಕುಡಿಯೋಕ್ಕಾಗಲ್ಲ, ತುಂಬ ಕೋಲ್ಡು, ಬಿಸಿನೀರು ಕುಡಿಬೇಕು, ಯಾಕೆ ತುಂಬ ಚಳಿ. ಥಂಡಿ ಪದಾರ್ಥಗಳನ್ನು ಮುಟ್ಟಕ್ಕಾಗಲ್ಲ. ಅದೇ ಥಂಡಿ ಪದಾರ್ಥ ಯಾವಾಗ ಬೇಕು? ಹೇಮಂತ ಋತು ಮುಗಿದ ತಕ್ಷಣ ಸಮ್ಮರ್ ಶುರುವಾಗುತ್ತೆ. ಸಮ್ಮರಲ್ಲಿ ಭಾಳ ಲೈಟಾಗಿರೋ ಬಟ್ಟೆ ಹಾಕೋತೀವಿ, ಫ್ರಿಜ್ಜಲ್ಲಿರೋ ನೀರು ಕುಡಿತೀವಿ. ಭಾಳ ಕೋಲ್ಡ್ ಬೇಕು ಅಂತ ಆ ಥರದಿಂದ ನಾವು ಚಟ್ಪಡಿಸ್ತೀವಿ. ಋತುಗಳು ಚೇಂಜ್ ಆದಂಗೆ ರತ್ನಗಳು ಚೇಂಜ್ ಮಾಡ್ಕೋ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲ ರತ್ನಗಳು ಎಲ್ರಿಗೂ ಆಗಿಬರುತ್ತೆ. ಆದ್ದರಿಂದ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಒಂಥರ ದಾಂಧಲೆ ಏನಾಗಿದೆ, ನೀನು ಅದು ಹಾಕೋಬೇಡ, ಇದು ಹಾಕೋಬೇಕು, ನಿಂಗೆ ಇದು ಹಾಕೊಂಡು ಇದಾಗ್ಬಿಡತ್ತೆ ಅಂತೆಲ್ಲ ಹೇಳ್ತಾರೆ. ರತ್ನಗಳು ಒಬ್ಬ ಮನುಷ್ಯನಿಗೆ 9 ಗ್ರಹಗಳು ನಡೀತಾನೆ ಇರ್ತದೆ ಜಾತಕದಲ್ಲಿ. ಒಬ್ಬ ಮನುಷ್ಯ ಅಂದಮೇಲೆ 9 ಗ್ರಹಗಳ ಇನ್ಫ್ಲುಯೆನ್ಸ್ ಇರ್ತದೆ. ಆ 9 ಗ್ರಹ ಇನ್ಫ್ಲುಯೆನ್ಸು ದಿನನಿತ್ಯ ಇರಲ್ಲ. ಇವಾಗ ಚಳಿ ಆಯಿತು, ನಾಳೆ ಬೇಸಿಗೆ, ನಾಳೆ ಇನ್ನೊಂದು ರೀತಿ ಋತು ಬರುತ್ತಲ್ಲ, ಈಗ ವಸಂತ ಋತು, ಗ್ರೀಷ್ಮ ಋತು, ಹೀಗೆ ಋತುಗಳು ಬದಲಾವಣೆ ಆದಾಗೆ ರತ್ನಗಳನ್ನು ಬದಲಾವಣೆ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ರತ್ನಗಳು ಎಲ್ರಿಗೂ ಆಗಿ ಬರುತ್ತೆ. ಅದರಲ್ಲೂ ವಜ್ರ ಮಾತ್ರ ಬಹಳ ವಿಶೇಷವಾದದ್ದು.
ವಜ್ರ ಹಾಕೊಂಡ್ರೆ ವಜ್ರ ಕವಚ ಆಗತ್ತೆ ಅಂತ ಹೇಳ್ತಾರೆ. ಅದರಿಂದ ವಜ್ರ ಧರಿಸೋದ್ರಿಂದ ಅವನ ಮನಸ್ಸು ವಜ್ರಾಯುಧವಾಗಿರ್ತದೆ ಅಂತ ಹೇಳ್ತಾರೆ. ಇದು ಬಹಳ ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಅವ್ನಿಗೆ ವಜ್ರ ಹಾಕಿದ ತಕ್ಷಣ ಆಕ್ಸಿಡೆಂಟ್ ಆಯ್ತಪ್ಪ, ಅವ್ನಿಗೆ ವಜ್ರ ಹಾಕಿದ ತಕ್ಷಣ ಅಡ್ಮಿಟ್ ಆಗಿಬಿಟ್ಟಪ್ಪ ಅಂತ ಹೇಳ್ತಾರೆ. ಅದು ಅವನ ಜಾತಕದ ಕರ್ಮ. ವಜ್ರ ಹಾಕಿಲಿ ಆಗದಲ್ಲಿ ನಡೀತದೆ, ಅದೊಂದು ನೆಪ ಅವ್ರಿಗಷ್ಟೇ. ಆದರೆ ಒಂದು ಬಾಡಿ ಮೈಂಡು, ಸೋಲ್ಗಲ್ಲ, ಬಾಡಿ ಮೈಂಡು ವಜ್ರಕಾಯವಾಗಿರಬೇಕು ಅಂದರೆ, ವಜ್ರ ಕವಚ ಆಗಬೇಕು ಅಂದರೆ ಪ್ರತಿಯೊಬ್ಬರು ವಜ್ರ ಧರಿಸಿ ಅಂತ ಹೇಳ್ತಾರೆ. ಯಾಕೆ ವಜ್ರ ತುಂಬ ಧರಿಸೋಕ್ಕೆ ಹೆದರ್ತಾರೆ ಅಂದರೆ ತುಂಬ ಕಾಸ್ಟ್ಲಿ ಅದು. ಒಂದು ಕ್ಯಾರೆಟ್ಗೆ ಇಲ್ಲಾಂದ್ರೂ 5,000 10,000 ತೊಗೊಂಡ್ಬಿಡ್ತಾರೆ ಒಂದು ಕ್ಯಾರೆಟ್ ವಜ್ರಗೆ. ಅದರಲ್ಲೂ ವಜ್ರ ಹಾಕೊಂಡ್ರೆ ನಮ್ಗೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ. ವಜ್ರ ಹಾಕಿ ಇರಬೇಕು, ವರ್ಷಕ್ಕೆ 6 ತಿಂಗಳು ವಜ್ರ ಹಾಕಬೇಕಂತೆ. ಯಾವಾಗ? ಈ ಹೇಮಂತ ಋತುವಿನಿಂದ 6 ತಿಂಗಳು ಶರೀರದ ಮೇಲೆ ವಜ್ರ ಇದ್ದರೆ ಒಳ್ಳೆಯದು. ವಜ್ರ ಭಾಳ ಹೀಟಂತೆ. ವಜ್ರ ಹಾಕೋದ್ರಿಂದ ರಕ್ತನ ಶುದ್ಧಿ ಮಾಡತ್ತಂತೆ. ವಜ್ರ ಹಾಕೋದ್ರಿಂದ ಹೇಮೋಗ್ಲೋಬಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗತ್ತೆ ಅಂತ. ಯಾಕೆಂದರೆ ವಜ್ರದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಆ ರೇಡಿಯೇಷನ್ ಜಾಸ್ತಿ ಆಗತ್ತಂತೆ. ಒಂದು ಕಲ್ ಮೇಲೆ, ಬಂಡೆಕಲ್ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅಲ್ಲಿ ಪಕ್ಕದಲ್ಲಿ ನಿಂತವ್ರಿಗೆ ತುಂಬ ಶೆಕೆ ಆಗತ್ತೆ. ಮಣ್ಣು, ಒಂದು ಕಲ್ಲು, ದೊಡ್ಡ ಕಲ್ಲು, ಯಾವುದೋ ಒಂದು ಸಣ್ಣ ಕಲ್ಲು, ಅದ್ರ ಮೇಲೆ ಕಾಲಿಡಿ ಬಿಸಿಲಲ್ಲಿ ಇಟ್ಟಿದ ತಕ್ಷಣ ಆ ಕಾಲು ತಮಗೆ ಸುಡುತ್ತೆ, ಬೆಂಕಿಲಿ ಹಾಕಿ ಕರೆದಂಗಿರ್ತದೆ ಕಲ್ಲು. ಹಾಗೆ ವಜ್ರದ ಕಲ್ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಆ ರೇಡಿಯೇಷನ್ನು ಸ್ಕಿನ್ ಮುಖಾಂತರ ಪೆನೆಟ್ರೇಟ್ ಆಗಿ ನರಗಳಿಗೆ ಸ್ಟ್ರೆಂತ್ ಕೊಡುತ್ತಂತೆ. ಒಂದು RBC ರೆಡ್ ಬ್ಲಡ್ ಸೆಲ್ಸ್ನ ಪ್ಯೂರಿಫೈ ಮಾಡುತ್ತಂತೆ, ಮತ್ತು ಆ ಹೇಮೋಗ್ಲೋಬಿನ್ ಕಂಟೆಂಟ್ನ ಜಾಸ್ತಿ ಮಾಡುತ್ತಂತೆ. ಯಾವಾಗ ಹೇಮೋಗ್ಲೋಬಿನ್ ಚೆನ್ನಾಗಿ ಸ್ಟ್ರಾಂಗ್ ಆಗಾಯಿತು, ಮನುಷ್ಯನಿಗೆ ಸುಸ್ತು ಸಂಕಟ ಇಲ್ಲೋದಿಲ್ಲ, ರಕ್ತ ಹೆಪ್ಪು ಕಟ್ಟೋದನ್ನು ಚೆನ್ನಾಗಿ ಇದು ಮಾಡುತ್ತದು. ಆದ್ದರಿಂದ ವಜ್ರ ಯಾಕೆ ಹಾಕಬೇಕು ಅಂದರೆ ನರ ದೌರ್ಬಲ್ಯ ಕಮ್ಮಿ ಆಗಲಿ, RBC ಕೆಂಪು ರಕ್ತ ಕಣಗಳು ಶುದ್ಧಿ ಆಗಲಿ, ಹೇಮೋಗ್ಲೋಬಿನ್ ಲೆವೆಲ್ ಮೇಂಟೈನ್ ಆಗಲಿ, ಒಂದು ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗಲಿ ಅಂತ. ಅದಕ್ಕೆ ಹೆಂಗಸರು ಮೂಗುತಿಗೆ ವಜ್ರ ಹಾಕಬೇಕಂತೆ, ಕಿವಿಗೆ ವಜ್ರ ಹಾಕಬೇಕಂತೆ, ಪದಕ ಹಾಕಬೇಕಂತೆ, ವಜ್ರ ಪದಕ. ಗಂಡಸರು ಬಲಗೈನ ಉಂಗುರದ ಬೆರಳಿಗೆ ವಜ್ರ ಧರಿಸ್ಬೇಕಂತೆ. ಯಾವಾಗ ಗಂಡಸು ಬಲಗೈಗೆ ಉಂಗುರದ ಬೆರಳಿಗೆ ವಜ್ರ ಧರಿಸ್ತಾನೋ ಅವನಿಗೆ ವಜ್ರ ಕವಚ ಆದಂಗೆ ಆಗತ್ತಂತೆ. ಅದರಿಂದ ಯಾರು ಈ ವಜ್ರವನ್ನು ಧರಿಸ್ತಾರೋ ಅವ್ರಿಗೆ ವಜ್ರ ಕವಚ ಆಗತ್ತೆ ಅನ್ನೋದ್ರ ಬಗ್ಗೆ ಶಾಸ್ತ್ರದಲ್ಲಿ ತಂತ್ರಸಾರದಲ್ಲಿ ಹೇಳಿರೋದು ನಾನು ಹೇಳ್ತಾ ಇದ್ದೀನಿ. ಸರಿ ಗುರುಜಿ, ವಜ್ರದ ಬಗ್ಗೆ ಮತ್ತಷ್ಟು ಮಾತಾಡೋಣ. ವೀಕ್ಷಕರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಹೇಮಂತ ಋತು ಅಂತ ಅಂದ್ರೆ ಚಳಿಗಾಲ ಇರುತ್ತಲ್ಲ, ಅದರಿಂದ ವಜ್ರನ ಧರಿಸೋದ್ರಿಂದ ಏನು ರಕ್ತ ಹೆಪ್ಪುಗಟ್ಟೋದಾಗಿರ್ಬೋದು ಅಥವಾ ಚಳಿಯ ವಾತಾವರಣದಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀರಾ ವಜ್ರದ ಉಪಯೋಗವನ್ನ, ಅಥವಾ ಯಾವ ಉದ್ದೇಶದಿಂದ ಈ ವಜ್ರದ ಉಪಯೋಗ ನಮ್ಮ ವೀಕ್ಷಕರಿಗೆ ನೀಡ್ತಾ ಇದ್ದೀರಿ? ಹೆಲ್ತ್, ಆರೋಗ್ಯ ದೃಷ್ಟಿ ನೋಡಿದಾಗ ವಜ್ರ ಹಾಕೋಬೇಕು. ಓಕೆ. ವಜ್ರ ಹಾಕೋದ್ರಿಂದ ಆರ್ಥರೈಟಿಸ್ ಬರೋದು, ಸಂಧಿವಾತ ಬರೋದಿಲ್ಲ. ವಜ್ರ ಸೂರ್ಯನ ಬೆಳಕು ಬಿದ್ದಾಗ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಇದ್ದರೆ, ಕ್ರಿಯಾಟಿನ್ ಏನಿದ್ರೆ ಆ ಮೆಲ್ಟ್ ಮಾಡತ್ತಂತೆ ವಜ್ರದ ರೇಡಿಯೇಷನ್. ಅದಕ್ಕೆ ಆರ್ಥರೈಟಿಸ್ ಬರೋ ಅಂಥವ್ರು, ನರಳುತ್ತಿರೋರು ವಜ್ರ ಹಾಕಬೇಕು ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ 2 ಕಿವಿಗೆ ವಜ್ರ ಹಾಕಬೇಕಂತೆ. ಆಗ ಬ್ರೈನ್ ಆ್ಯಕ್ಟಿವ್ ಆಗಿರುತ್ತಂತೆ. ಯಾಕೆಂದರೆ ಸೂರ್ಯನ ಬೆಳಕು ಕಿವಿ ಮೇಲೆ ಬಿದ್ದಾಗ, ವಜ್ರದ ಮೇಲೆ ಬಿದ್ದಾಗ ಆ ವಜ್ರದ ಬಿಸಿ ತಾಪ ನ್ಯೂರಾನ್ಸ್ಗೆ ತಲುಪುತ್ತಂತೆ. ಅಧಿಕವಾದಂಥ ಮೆಮೊರಿ, ಉಲ್ಲಾಸ, ಆಸಕ್ತಿ ಚೆನ್ನಾಗಿ ಉದ್ಭವ ಆಗತ್ತಂತೆ. ಯಾರು ವಜ್ರ ಧರಿಸ್ತಾರೋ, ಗಂಡಸು ಕೂಡ ಕಿವಿಗೆ ವಜ್ರವಲೆ ಹಾಕೋಬೋದು ಅಂತ ಹೇಳ್ತಾರೆ. ಆಗ್ತಾಗ ಬ್ರೈನ್ ಟ್ಯೂಮರ್ ಬರೋಲ್ಲ ಅಂತ. ಹೆಂಗಸಾಗಲಿ ಗಂಡಸಾಗಲಿ ವಜ್ರದ ಓಲೆ ಹಾಕೊಂಡ್ರೆ ಬ್ರೈನ್ ಟ್ಯೂಮರ್ ಬರೋದಿಲ್ಲ ಅಂತ. ಯಾಕೆಂದರೆ ರಕ್ತನ ಶುದ್ಧಿ ಮಾಡಿಬಿಡ್ತದಲ್ಲ, ಟ್ಯೂಮರ್ ಬರೋಕ್ಕೆ ಬಿಡೋದೇ ಇಲ್ಲ. ಹೆಲ್ತ್ ವೈಸ್ ಮಾಡ್ತಾ ಇರೋದು ನಾನು. ಗಂಡಸಿನ ಬಲಭಾಗದ ಉಂಗುರ ಬೆರಳಿಗೆ ವಜ್ರಧಾರಣೆ ಮಾಡೋದ್ರಿಂದ ಅವನಿಗೆ ಏನಂತೆ ಧೈರ್ಯ, ಸ್ಥೈರ್ಯ, ಉಲ್ಲಾಸ ಎಲ್ಲ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ. ಒಂದು ವಜ್ರ ಆಧ್ಯಾತ್ಮಿಕ ದೃಷ್ಟಿ ನೋಡಿದಾಗ, ಇಷ್ಟೊತ್ತು ನಾನು ಹೆಲ್ತ್ ಬಗ್ಗೆ ಹೇಳಿದೆ. ವಜ್ರ ಏನಾದ್ರು ನಮ್ಮ ಬಾಡಿ ಮೇಲಿದ್ದರೆ ನೆಗೆಟಿವ್ ಎನರ್ಜಿ ಒಳಗೆ ಬರಲ್ಲ.
ಅಂತ ಹೇಳ್ತಾರೆ. ಅಯ್ಯೋ ಎಷ್ಟು ಚೆನ್ನಾಗಿದೆಯಪ್ಪ ಅದು ಲಕ್ಷ್ಮೀ ಶ್ರೀನಿವಾಸ್ ಅಂತಂದರೆ ನನಗೆ ಸೋಡಿಯಮು ಪೊಟ್ಯಾಷಿಯಮ್ ಕಮ್ಮಿ ಆಗುತ್ತೆ, ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ, ಹೊರಳಾಡ್ತೀನಿ ದೃಷ್ಟಿದೋಷಕ್ಕೆ, ಊಟ ಸೇರಲ್ಲ, ಸಂಟ ಶುರುವಾಗತ್ತೆ, ಇದು ಕಣ್ಣು ದೃಷ್ಟಿದೋಷ. ಅದೇ ನಾನೇನಾದ್ರು ಶರೀರ ವಜ್ರ ಎಲ್ಲರೂ ಇತ್ತು ಅಂದರೆ ಬೆರಳಲ್ಲೋ ಕಿವಿಯಲ್ಲೆಲ್ಲ ವಜ್ರ ಹಾಕ್ಕೊಂಡಿದ್ರೆ ನನಗೆ ಆ ದೃಷ್ಟಿದೋಷ ತಡೆಯುತ್ತಂತೆ. ಸೂರ್ಯನ ತಾಪಮಾನ ಹೇಗಿದೆಯೋ ಅಷ್ಟು ಕೊಡುತ್ತಂತೆ ವಜ್ರ ಶರೀರದ ಮೇಲೆ ಇದ್ದಾಗ. ಅದರಿಂದ ವಜ್ರ ಸೂರ್ಯಗ್ರಹಕ್ಕೆ ಹೋಲಿಸಿದ್ದಾರೆ. ಅವಾಗೇನಾಗತ್ತೆ, ದೃಷ್ಟಿದೋಷ ತಟ್ಟೋದಿಲ್ಲ ಅಂಥೇಳಿ ಒಂದು. ಎರಡನೇದು, ವಜ್ರ ಮೈ ಮೇಲಿದ್ದರೆ ಬ್ಲ್ಯಾಕ್ ಮ್ಯಾಜಿಕ್ ಅಟ್ಯಾಕ್ ಆಗೋದಿಲ್ಲ. ನೆಗೆಟಿವ್ ಎನರ್ಜಿನ ಸುಡೋಷ್ಟು ಶಕ್ತಿ ಆ ವಜ್ರದಲ್ಲಿ ಬರೋ ರೇಡಿಯೇಷನ್ಗೆ ಇದೆಯಂತೆ. ಮೂರನೇದು, ವಜ್ರ ಯಾರು ಧರಿಸಿದ್ರೆ ಅವ್ರ ಮುಂದೆ ಶತ್ರುಗಳು ನಿಂತ್ಕೊಳ್ಳೋಕ್ಕಾಗಲ್ಲ. ಇದು ತಂತ್ರಸಾರದಲ್ಲಿ ಹೇಳ್ತಾ ಇರೋ ವಿಷಯ. ಇದು ನಾನೇನಾದ್ರು ವಜ್ರ ಹಾಕ್ಕೊಂಡು ನಿಂತ್ಕೊಂಡಿದ್ರೆ ಕಿವಿಗೋ ಅಥವಾ ನಾನೇನಾದ್ರು ಒಂದು ಉಂಗುರ ಧರಿಸಿದ್ರೆ ನನ್ನ ಮುಂದೆ ಶತ್ರುಗಳು ನಿಲ್ಲಕ್ಕಾಗಲ್ವಂತೆ. ಆದ್ದರಿಂದ ವಜ್ರನ 3 ವಿಷಯಕ್ಕೆ ಧಾರಣೆ ಮಾಡಬೇಕು. ಒಂದು, ದೃಷ್ಟಿದೋಷವನ್ನು ತಡೆಯಲಿಕ್ಕೆ. ಎರಡನೇದು, ಬಾಟ ಮಂತ್ರ ತಂತ್ರಗಳ ಬಾಧೆ ತಡೆಯೋದಕ್ಕೆ. ಮೂರನೇದು, ಶತ್ರುಗಳು ನಮ್ಮ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕಾಗಲ್ಲ ಅವರು ವಜ್ರ ಧರಿಸಿದ್ರೆ. ನಾವು ವಜ್ರನ ಧರಿಸಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ನಮ್ಮ ಮುಂದೆ ಬರಲ್ಲ ಅವರು. ನಾಲ್ಕನೇದು, ಭೂತ ಪ್ರೇತ ಪಿಶಾಚಿಗಳು ಈ ಸೋಂಕು ತಟ್ಟೋದಿಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲರೂ ವಜ್ರ ಧಾರಣೆ ಮಾಡ್ತಾಯಿದ್ರು. ವಜ್ರ ಕವಚವನ್ನು ಕೊಡುತ್ತದೆ ಅಂತ. ಶರೀರದಲ್ಲಿ ವಜ್ರ ಇತ್ತು ಅಂತಂದರೆ ಹಾರ್ಟು ಭಾಳ ಚೆನ್ನಾಗಿ ವರ್ಕ್ ಮಾಡತ್ತಂತೆ. ಅದರಿಂದ ಹಾರ್ಟ್ಗೆ ವಜ್ರದ ಸ್ಪರ್ಶ ಆಗಬೇಕು ಅಂತೇಳಿ ಎಲ್ಲರೂ ವಜ್ರದ ಪದಕಗಳು ಹಾಕೋತಾ ಇದ್ರು. $, ವಜ್ರದ ಪದಕಗಳು ಏನು ಹೇಳ್ತಾರೆ, ನೆಕ್ಲೆಸ್, ಅದು ಹಾರ್ಟ್ ಟಚ್ ಆಗ್ಬೇಕಂತೆ. ಆ ಹಾರ್ಟ್ ಟಚ್ ಆಗೋ ಥರ ಅದು ಇಟ್ಟೋದ್ರೆ ಅದನ್ನು ಬರೋ ಸೂರ್ಯನ ಬೆಳಕು ಅದಕ್ಕೆ ಬೀಳಬೇಕು, ಹೋಗಬೇಕು. ಅದೇನಾಗುತ್ತೆ ಅಂದರೆ, ಈ ಸೋಲಾರ್ ಸಿಸ್ಟಮ್ ನೋಡಿದಿರಲ್ಲ, ಬೆಳಗ್ಗೆಲ್ಲ ಸೂರ್ಯನ ಬೆಳಕಲ್ಲಿ ಕಾಯುತ್ತೆ, ರಾತ್ರಿ ಮೋಡ ಬಂದರೂ ಕೂಡ ಅಥವಾ ಮಳೆ ಬಂದರೂ ಕೂಡ ಮಳೆ ಬಿಸಿಲು ಬರುತ್ತೆ. ಯಾಕೆ ಹೇಳಿ? ಆ ಪ್ಲೇಟ್ಸು ಸಕ್ ಮಾಡಿತ್ತು ಸೋಲಾರ್ ಎನರ್ಜಿನ ಅಲ್ವಾ. ಅದಕ್ಕೆ ಫೋಟಾನ್ಸ್ ಅಂತಾರೆ ಈ ಸೈನ್ಸಲ್ಲಿ. ಆ ಸೂರ್ಯನ ಕೀಳತಕ್ಕಂಥ ಫೋಟಾನ್ಸು ಡೈಮಂಡ್ ಮೇಲೆ ಬಿದ್ದಾಗ, ವರ್ಜಿನ್ ಮೇಲೆ ಬಿದ್ದಾಗ ಹಗಲೊತ್ತು ತಗೊಳುತ್ತೆ, ರಾತ್ರಿ ಹೊತ್ತು ಡಿಸ್ಚಾರ್ಜ್ ಮಾಡುತ್ತಂತೆ ವಜ್ರ, ಸೋಲಾರ್ ಪ್ಲೇಟ್ಸ್ ಥರ. ಅದರಿಂದ ನೋಡಿ, ಸೋಲಾರ್ ಲ್ಯಾಂಪ್ಗಳು ಬೀದಿಲಿ ಹಾಕಿರ್ತಾರಲ್ಲ, ಹಗಲೊತ್ತೆಲ್ಲ ಸೂರ್ಯನ ಬೆಳಕು ತಗೊಳುತ್ತೆ, ಸೂರ್ಯ ಮುಳುಗಿದ ಮೇಲೆ ಆ ಶಕ್ತಿ ಇರ್ಕೊಂಡಿರ್ತದಲ್ಲ, ಆಗ ಲೈಟ್ ಆನ್ ಆಗುತ್ತೆ. ಹಾಗೆ ವಜ್ರ ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕು ತಗೊಂಡು ರಾತ್ರಿ ಚಂದ್ರ ಬಂದಾಗ ನಿಧಾನಕ್ಕೆ ಡಿಸ್ಚಾರ್ಜ್ ಮಾಡಿ ನಮ್ಮನ್ನಲ್ಲಿ ಇಮ್ಯುನಿಟಿ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡುತ್ತಂತೆ. ನೋಡಿ, ರೋಗ ನಿರೋಧಕ ಶಕ್ತಿಯನ್ನು ವಜ್ರ ಕಂಟ್ರೋಲ್ ಮಾಡುತ್ತಂತೆ. ಆಗ ಇನ್ಫೆಕ್ಷನ್ಸ್ ಆಗೋದಿಲ್ಲ. ಅದರಿಂದ ವಜ್ರ ಮೈ ಮೇಲೆ ಇದ್ದಷ್ಟು ವಜ್ರ ಕವಚ ಆಗುತ್ತೆ. ಅಂದರೆ ಕವಚ ಅಂದ್ರೇನು, ಸೆಕ್ಯೂರಿಟಿ ಅಂತ. ಯಾವುದಕ್ಕೆ ಸೆಕ್ಯೂರಿಟಿ? ಹಾರ್ಟಿಗೆ ಸೆಕ್ಯೂರಿಟಿ, ಬ್ರೈನಿಗೆ ಸೆಕ್ಯೂರಿಟಿ, ಎಂಟೈರ್ ಬಾಡಿ ಸೆಕ್ಯೂರಿಟಿ. ಬ್ರೈನ್ಗಿಂತ ಹೆಚ್ಚಾಗಿ ಮನಸ್ಸಿಗೂ ಒಳ್ಳೆ ಸೆಕ್ಯೂರಿಟಿ ಕೊಡುತ್ತೆ. ಆದ್ದರಿಂದ ವಜ್ರ ಕವಚವನ್ನು ನಾವು ಹಿಂದಿನ ಕಾಲದಲ್ಲಿ ವಜ್ರ ಕವಚ ಅಂತ ಹಾಕ್ತಾಯಿದ್ರು. ಕಬ್ಣದ ಕವಚ ಅಂತ ಹೇಳಲ್ಲ ಯಾರು, ಹವಳ ಕವಚ ಅಂತ ಹೇಳಲ್ಲ, ಮುತ್ತಿನ ಕವಚ ಅಂತ ಹೇಳಲ್ಲ, ಹೊರಡೇ ಹೇಳೋದು ವಜ್ರ ಕವಚ ಅಂತೇಳಿ. ಆದ್ದರಿಂದ ಒಂದು ಗುರುಗಂಜಿ ಗಾತ್ರ ವಜ್ರ ಶರೀರದ ಮೇಲೆ ಇತ್ತು ಅಂದರೆ ನಮಗದು ಸೆಕ್ಯೂರಿಟಿಯಾಗಿ ವರ್ಕ್ ಆಗುತ್ತಂತೆ. ಹಾಗಾದರೆ ಎಲ್ಲ ರಾಶಿಯವರು ವಜ್ರವನ್ನು ಧರಿಸ್ಬೋದು, ಎಲ್ಲರೂ ಧರಿಸ್ಬೋದು. ಸರಿ ಗುರುಜಿ, ನೀವು ಹೇಳ್ತಾ ಇದ್ರಿ ಹೇಮಂತ ಋತುವಿನಿಂದ 6 ತಿಂಗಳು ಮಾತ್ರ ವಜ್ರವನ್ನ ಧರಿಸಬೇಕು ಅಂತ. ಇಷ್ಟೆಲ್ಲ ಉಪಯೋಗಗಳಿರುವಂತಹ ವಜ್ರವನ್ನ 6 ತಿಂಗಳು ಮಾತ್ರ ಯಾಕೆ ಉಪಯೋಗಿಸಬೇಕು? ನೋಡಿ, ಇವತ್ತು ಚಳಿ ಅಲ್ವಾ, ಬಾಡಿ ಬಿಸಿ ಮಾಡ್ಬೇಕಾದ್ರೆ ಅದು ಬೇಕು ನಮಗೆ. ಹೀಟರ್ ಇದ್ದಾಗೆ, ವಜ್ರ ಹೀಟರ್ ಇದ್ದಾಗೆ. ಹೀಟರ್ ಯಾವಾಗ ಸೂರ್ಯ ಕಟಕ ರಾಶಿಗೆ ಹೋಗ್ತಾನೋ ಅವಾಗೇನಾಗುತ್ತೆ, ನಿಧಾನಕ್ಕೆ ಮಳೆಗಾಲ ಸೆಕೆ ಎಲ್ಲ ಶುರುವಾಗ್ತದೆ. ಅಂದ್ರೆ ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆದ ನಂತರ, ದಕ್ಷಿಣಾಯನ ಪರ್ವಕಾಲದಲ್ಲಿ ಇದನ್ನು ತೆಗೆದಿಡು. ಇದು ವಜ್ರ ಹಾಕಿದ ತಕ್ಷಣ ಲಕ್ ಕೊಡುತ್ತೆ ಅಂತ ಹೇಳ್ತಾರೆ. ವಜ್ರ ಹಾಕಿದ ತಕ್ಷಣ ಲಕ್ ಕೊಡಲ್ಲ. ಹಂಗಾರೆ ಒಬ್ಬ ಬೀದಿ ಭಿಕ್ಷೆ ಬೇಡವಂಗೆ ಒಂದು 5 ಗ್ರಾಮ್, ಒಂದು 200 ಗ್ರಾಮ್ ವಜ್ರ ಹಾಕ್ಬಿಟ್ಟು ಒಂದು ವಾರ ಬಿಟ್ಟು ಪಟ್ಟಂತ ಅವ್ನು MLA ಆಗಲ್ಲ, MP ಆಗಲ್ಲ, CM ಆಗಲ್ಲ. ವಜ್ರ ಹಾಕಿದ ತಕ್ಷಣ ಯಾರೂ ಲಕ್ ಬರಲ್ಲ. ನೋಡಿ, ನಮ್ಮ ಹಣೆಯಲ್ಲಿ ಏನು ಬರ್ತಿದ್ಯೋ ಪೂರ್ವಜನ್ಮದ ಕರ್ಮ ಅದೇನೇ ನಡೆಯೋದು. ಎಲ್ಲ ರತ್ನಗಳು ಹಾಕೊಂಡ್ಬಿಟ್ಟು ಅಕ್ಷರಕ್ಕೆ ಬದಲಾವಣೆ ಆಗಲ್ಲ. 10 ಬೆರಳಿಗೂ 10 ಉಂಗುರ ಹಾಕೋದ ತಕ್ಷಣ ನನಗೆ ದೊಡ್ಡ ಪವಾಡ ಆಗಕ್ಕೆ ಮಾಡೋ ಶಕ್ತಿ ಬರಲ್ಲ. 10 ಬೆರಳಿಗೂ ಉಂಗುರಗಳು ಹಾಕೊಂಡ್ಬಿಟ್ಟು ಅಥವಾ ಒಂದಷ್ಟು ಉದ್ದ
ಪದಕ ಹಾಕೊಂಡ ತಕ್ಷಣ ನಾನು ಸಡನ್ನಾಗಿ ಸಿ ಎಮ್ ಆಗಲ್ಲ. ಇಲ್ಲಿ ನನ್ನ ಈ ಬೆನ್ನಿಂದ ಕರ್ಮವನ್ನು ಕಳೆಯುವಂಥ ಕರ್ಮ ಮಾಡಬೇಕು. ಅದರಿಂದ ಇವೆಲ್ಲ ಜಸ್ಟ್ ಶೋ ಅಷ್ಟೇ. ರತ್ನಗಳು ನಮ್ಮ ಫಿಸಿಕಲ್ಲಾಗಿ ಹೇಳೋದಾದರೆ ಬಾಡಿ ಮೆಟಾಬಾಲಿಸಮ್ನ ಕಂಟ್ರೋಲ್ ಮಾಡುತ್ತೆ, ಅದೃಷ್ಟ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ. ನಾನು ಒಂದು 5 ತಿಂಗಳು ಎಲ್ಲ ಬೆರಳಿಗೂ 10 ಉಂಗುರ ಹಾಕೊಂಡ್ಬಿಟ್ಟ ತಕ್ಷಣ ನನಗೇನಾದ್ರು ರೋಗ ವಾಸಿ ಆಗಿಬಿಟ್ರೆ ನಾನೇ ಅಲ್ಲಿಗೆ ನನ್ನದು ಜಾತಕ ಶುದ್ಧ ಆಗೋಯ್ತಲ್ವ. ನನ್ನ ಜಾತಕ ಪ್ರಕಾರ ಇಷ್ಟು ವರ್ಷ ಇಂಥ ಕಾಲಿಂದ ನಳಬೇಕು ಅಂತಿದೆ, ಅದು ನಳಿಸಲೇಬೇಕು. ಉಂಗುರಗಳಲ್ಲಿ ಹಾಕೋದ ತಕ್ಷಣ ನಾನು ಅದನ್ನು ಎಸ್ಕೇಪ್ ಮಾಡೋಕ್ಕಾಗಲ್ಲ. ಆದರೆ ಆ ರತ್ನಗಳು ಬಾಡಿನಲ್ಲಿರ್ತಕ್ಕಂಥ ಫಿಸಿಕಲ್ ಸಿಸ್ಟಮ್ಗೆ ಮೆಟಾಬಾಲಿಸಮ್ ಸಪೋರ್ಟ್ ಮಾಡುತ್ತೆ. ಆದ್ದರಿಂದ ಎಲ್ಲ ಉಂಗುರಗಳು ಹಾಕೋದ ತಕ್ಷಣ ರಾತ್ರೋತಿ ಪವಾಡ ಆಗಲ್ಲ ಅಥವಾ ದಿಢೀರ್ನ ಐಶ್ವರ್ಯ ಬರೋದಿಲ್ಲ. ರತ್ನಗಳು ಯಾಕೆ ಧರಿಸ್ಬೇಕು ಅಂದರೆ ಆರೋಗ್ಯ ದೃಷ್ಟಿಯಲ್ಲಿ ಧರಿಸ್ಬೇಕು ಅಂತ ನನ್ನ ಸಜೆಷನ್. ಸರಿ ಗುರುಜಿ, ಹಾಗಾದ್ರೆ ಉತ್ತರಾಯಣ ಪುಣ್ಯ ಕಾಲಕ್ಕೆ ಮಾತ್ರ ಸೀಮಿತನ ಈ ವಜ್ರದ ಧಾರಣೆ? ದಕ್ಷಿಣಾಯನದಲ್ಲಿ ಯಾಕೆ ಹಾಕಬಾರ್ದು ಅನ್ನೋದನ್ನ ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ನವರತ್ನಗಳಲ್ಲಿ ಒಂದಾಗಿರುವಂತಹ ವಜ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಶಾರೀರಿಕವಾಗಿ ಆಗಿರ್ಬೋದು, ಅದು ಹೇಗೆ ಬದಲಾವಣೆಯನ್ನ ತಂದೊಡ್ಡುತ್ತೆ ನಮಗೆ ಅನ್ನೋದನ್ನ. ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾತ್ರ ಈ ವಜ್ರದ ಧಾರಣೆ ಸೀಮಿತನ? ದಕ್ಷಿಣಾಯನದಲ್ಲಿ ಯಾಕೆ ಹಾಕಬಾರ್ದು? ಹಾಗಾದ್ರೆ ದಕ್ಷಿಣಾಯನಕ್ಕೆ ಸೂಕ್ತವಾಗಿರುವಂತಹ ರತ್ನ ಯಾವುದು? ನೋಡಿ, ವಜ್ರ 365 ದಿವಸನೂ ಧರಿಸ್ಬೋದು. 365 ದಿವಸ ಧರಿಸೋದ್ರಿಂದ ತಪ್ಪೇನಿಲ್ಲ. ಆದರೆ ದಕ್ಷಿಣಾಯನದಲ್ಲಿ ಏನಾಗುತ್ತೆ ಅಂತಂದರೆ ಆಗಿನ ಋತುಗಳ ತಕ್ಕಂತೆ ಆ ವಜ್ರದಿಂದ ಬಂದಂಥ ರೇಡಿಯೇಷನ್ ಎನರ್ಜಿ ಮನುಷ್ಯನಿಗೆ ಲವಲವಿಕೆನೇ ಕಮ್ಮಿ ಮಾಡುತ್ತೆ. ಲವಲವಿಕೆ ಅಕಸ್ಮಾತ್ ಹಾಕೊಂಡು ಅವ್ರು ಹೆಚ್ಚಿಗೆ ಸೂರ್ಯನ ಬೆಳಕಲ್ಲಿ ಓಡಾಡಬೇಕು. ಸೂರ್ಯನ ಬೆಳಕಲ್ಲಿ ಅದು ವಜ್ರ ಇದ್ಮೇಲೆ ಸೂರ್ಯನ ಬೆಳಕಲ್ಲಿ ಓಡಾಡ್ತಿರ್ಬೇಕು. ನಾನು ಕಿವಿಗೆ 2 ವಾಲೆ ಹಾಕ್ಕೊಂಡು ಮೂಗು 2 ಮೂಗು ವಜ್ರದ ಮೂಗುಗತಿ ಹಾಕ್ಕೊಂಡು ಬೆಳಗೆಲ್ಲ ಉಂಗುರ ಹಾಕೊಂಡು ಮನೆ ಒಳಗೆ AC ಒಳಗೆ ಕೂತಿದ್ರೆ ಸಿಕ್ಕಾಬಿಟ್ಟು ಸೋಮಾರಿತನ ಬಂದುಬಿಡುತ್ತೆ. ಆದ್ದರಿಂದ ಬಾಡಿ ಕೂಲ್ ಮಾಡಿಬಿಡುತ್ತದು. ಸೂರ್ಯನಿಗೆ ಕಿರಣ ನಮ್ಮ ವಜ್ರದ ಮೇಲೆ ಬೀಳಬೇಕು, ಆಗ ನಮಗೆ ವಜ್ರ ಕವಚ ಥರ ವರ್ಕ್ ಮಾಡುತ್ತೆ. ಆದ್ದರಿಂದ ದಕ್ಷಿಣಾಯನದಲ್ಲೂ ಹಾಕ್ಬೋದು, ಉತ್ತರಾಯಣದಲ್ಲೂ ಹಾಕ್ಬೋದು. ಅದೇ 365 ದಿವಸನೂ ಹಾಕ್ಬೋದು. ಆದರೆ ಯಾವಾಗ ನಾವು ಈ ಮಳೆ ಸಿಕ್ಕಾಪಟ್ಟೆ ಸುರಿಯುತ್ತಲ್ಲ, ಮಳೆಗಾಲದಲ್ಲಿ ಸ್ನೋ ಬೀಳುವಾಗ ಏನಾಗುತ್ತೆ, ಸೂರ್ಯನ ಬೆಳಕು ನಮಗೆ ಹೆಚ್ಚಿಗೆ ಕಮ್ಮಿಯಾಗ ಅವಾಗೇನಾಗುತ್ತೆ, ವಜ್ರಕ್ಕೆ ಬೇಕಾಗಿರೋದೇನು, ವಜ್ರ ಹೊಳೆಯೋದು ಬೆಳಕಿನಿಂದ. ವಜ್ರಕ್ಕೆ ಹೊಳೆಯೋದು ಬೆಳಕಿನಿಂದ ಅಂದರೆ ಸೂರ್ಯನ ಬೆಳಕು ಬೇಕು, ಸೂರ್ಯನ ಕಾಂತಿ ಬೇಕು. ಆದ್ದರಿಂದ ಸೂರ್ಯನ ಕಾಂತಿ ಬೇಕು ಅಂತಂದರೆ ಏನಾಗುತ್ತೆ, ನಾವು ಬೇಸಿಗೆಯಲ್ಲಿ ಚೆನ್ನಾಗಿ ಅಂದರೆ ಉತ್ತರಾಯಣ ಕಾಲದಲ್ಲಿ ಚೆನ್ನಾಗಿ, ಅದಕ್ಕೆ 6 ತಿಂಗಳು ವಜ್ರ ಹಾಕ್ಬಿಟ್ಟು ಚೆನ್ನಾಗಿದ್ದು ಇನ್ನು 6 ತಿಂಗಳು ಅದು ತೆಗೆದಿಟ್ಬಿಟ್ಟು ನೆಕ್ಸ್ಟ್ ಹಾಕೊಂಡಾಗ ಆ ವಜ್ರ ನಮಗೆ ಭಾಳ ಪ್ಯೂರಿಫಿಕೇಷನ್ ಮಾಡುತ್ತೆ ಅಂತ. ಅಕಸ್ಮಾತ್ ದಕ್ಷಿಣದಲ್ಲಿ ಹಾಕೊಂಡ್ರೆ ಏನು ತಪ್ಪೇನಿಲ್ಲ, ಆದರೆ ಸೂರ್ಯನ ಬೆಳಕು ಓಡಾಡಬೇಕಷ್ಟೆ. ಒಂದು. ಎರಡನೇದು, ನೀರಲ್ಲಿ ವಜ್ರ ಹಾಕ್ಬಿಟ್ಟು ಒಂದು ಲೋಟ ನೀರಿಗೆ ವಜ್ರ ಹಾಕ್ಬಿಡೋದು, ಅದನ್ನು ಸೂರ್ಯನ ಬೆಳಕಲ್ಲಿ ಕಾಯಿಸೋದು. ಆಗ ಅದೇನಾಗುತ್ತೆ, ವಾಟರ್ ಮೆಡಿಷನ್ ಆಗುತ್ತೆ. ಆ ನೀರನ್ನ ನಮ್ಮ ಶರೀರ ಯಾವುದಾದ್ರು ಒಂದು ಜಾಗದಲ್ಲಿ ಎಲ್ಲರೂ ಕಲೆಗಳಿತ್ತು, ಗಾಯಗಳಿತ್ತು, ಅದನ್ನು ಹಾಕಿ ಹಿಂಗೆ ಆ ನೀರನ್ನ ಚೆನ್ನಾಗಿ ಹಾಕಿ ಹಿಂಗೆ ಒರೆಸ್ಬಿಟ್ಟು 10 ನಿಮಿಷ ಬಿಟ್ಟ ಅಂದರೆ ಅದೆಲ್ಲ ಹೊಟ್ಟೋಗುತ್ತೆ. ಅದರಿಂದ ವಜ್ರನ ಮೈಮೇಲೆ ನೀರಲ್ಲಿ ಹಾಕೊಂಡು ನಾವು ಸ್ನಾನ ಮಾಡುವಾಗ ವಜ್ರ ಮೈಮೇಲಿತ್ತು ಅಂದಾಗ ಆ ವಜ್ರದ ನೀರಿನಿಂದ ಚರ್ಮವನ್ನು ಶುದ್ಧೀಕರಣ ಮಾಡತ್ತಂತೆ. ಆದ್ದರಿಂದ ವಜ್ರ ನಮ್ಮ ಶರೀರಕ್ಕೂ ಮನಸ್ಸಿಗೂ ಎಲ್ಲದಕ್ಕೂ ಬಹಳ ಉಪಯೋಗ ಮಾಡುವಂಥ ಒಂದು ರತ್ನ. ಈ ವಜ್ರ ಕವಚವನ್ನು ಯಾರು ಅಧಿಪತಿ ಅಂದರೆ ಶುಕ್ರ ಗ್ರಹ. ಅದರಿಂದ ಶುಕ್ರನ ಹೆಸರು ಹೇಳ್ಬಿಟ್ಟು ಇದನ್ನು ಧರಿಸ್ಬೇಕು ಅಂತಾರೆ. ಅದಕ್ಕೆ ಜೀವ ಸಂರಕ್ಷಣೆಗೋಸ್ಕರ ವಜ್ರ ಧರಿಸ್ಬೇಕಂತೆ. ಅದರಿಂದ ವಜ್ರವನ್ನು ಕೈಲಿಟ್ಕೊಂಡು ಕಿವಿ ಓಲೆ, ಮೂಗುತಿ, ಉಂಗುರ ಅಥವಾ ನೆಕ್ಲೆಸ್, ವಜ್ರ ನೆಕ್ಲೆಸ್ ಏನಾಯ್ತು ಅಂದರೆ ಅದನ್ನ ಇಟ್ಕೊಂಡು ಶುಕ್ರವಾರ ಮಾತ್ರ ಜಪ ಮಾಡಬೇಕು ವಜ್ರಕ್ಕೆ. ವಜ್ರನ ಕ್ಲೀನ್ ಮಾಡೋ ಮೆಥಡ್ ಇದು. ಓಂ ಭಾರ್ಗವಾಯ ನಮಃ ರಕ್ಷ ರಕ್ಷ ಮಮ ಜೀವ ರಕ್ಷ. ಓಂ ಭಾರ್ಗವಾಯ ನಮಃ ರಕ್ಷ ರಕ್ಷ ಮಮ ಜೀವ ರಕ್ಷ ಅಂಥೇಳಿ, ಮಮ ಜೀವ ರಕ್ಷ. ಓಂ ಭಾರ್ಗವಾಯ ನಮಃ ರಕ್ಷ ರಕ್ಷ ಮಮ ಜೀವ ರಕ್ಷ ಅಂಥೇಳಿ ಶುದ್ಧೀಕರಣ ಮಾಡೋದು. ವಜ್ರನ ಹಾಕ್ಬಿಟ್ಟು ಕಿವಿಗೋಲೆ,
ಮೂಗುತಿ ಇಲ್ಲ ಉಂಗುರ ಇಲ್ಲ ನೆಕ್ಲೆಸ್ ಹಾಕೊಂಡ ಅಂದರೆ ಮಾಟ ಮಂತ್ರ ತಂತ್ರಬಾಧೆ ನಿವಾರಣೆ ಮಾಡ್ಬೋದು, ದೃಷ್ಟಿದೋಷ ಶತ್ರುಬಾಧೆ ನಿವಾರಣೆ ಮಾಡ್ಬೋದು, ಆರೋಗ್ಯ ಕೂಡ ಪ್ರಾಪ್ತಿಯಾಗ್ತದೆ ಅಂಥೇಳಿ ತಂತ್ರಸಾಧನೆ. ವಜ್ರಕ್ಕೆ ಅಧಿಪತಿ ಯಾರು? ಶುಕ್ರಗೆ ಬಹಳ ಇದು ಇಂಪಾರ್ಟೆಂಟ್ ರತ್ನ. ಆದ್ದರಿಂದ ಅದು ಶುಕ್ರವಾರ ಏನೂ ಆಗಲಿಲ್ಲ ಅಂದರೆ ಮೂಗುತಿ ಮೇಲೆ ಕಿವಿ ಮೇಲೆ ಒಲೆ ಇಟ್ಕೊಂಡು ಓಂ ಭಾರ್ಗವಾಯ ನಮಃ ಮಮ ಜೀವ ರಕ್ಷ ಅಂತ ಹೇಳ್ತಾ ಮಾಡಿಬಿಟ್ರೆ ಸಾಕಂತೆ. ಅದು ಕಲ್ಮಶ ತೆಗೀತೆ, ವಜ್ರದಲ್ಲಿರೋ ಕಲ್ಮಶ ಹೋಗುತ್ತೆ, ನಮ್ಮ ಶರೀರದ ಮನಸ್ಸಲ್ಲಿ ಕಲ್ಮಶ ಹೋಗುತ್ತೆ, ಮತ್ತು ಭಾಳ ವಜ್ರ ಕವಚ ನಮಗೆ ಕೊಡುತ್ತೆ ಅಂತ ಹೇಳ್ತಾರೆ. ಸರಿ ಗುರುಜಿ, ಇನ್ನು ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯೋದು ಅನ್ನೋದ್ರ ಬಗ್ಗೆ ಕ್ಲಾಸಸ್ ತೆಗೆದುಕೊಳ್ತಾ ಇದ್ದೀರಿ. ಈ ಕ್ಲಾಸ್ನ ವಿಶೇಷತೆ ಏನು, ಯಾರೆಲ್ಲ ಭಾಗಿಯಾಗಬಹುದು? ನೋಡಿ, ಫೆಬ್ರವರಿ 8, 9, 10ನೇ ತಾರೀಕು ಧಾರವಾಡದಲ್ಲಿ ನಾನು ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದು ಹೆಂಗೆ ಅಂತ 3 ದಿನದ ಕ್ಲಾಸ್ ಮಾಡ್ತಾ ಇದ್ದೀನಿ. ಈ ಕ್ಲಾಸ್ನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂದೇನು, ವೈಟ್ ಮ್ಯಾಜಿಕ್ ಅಂದೇನು, ಬ್ಲ್ಯಾಕ್ ಮ್ಯಾಜಿಕಲ್ಲಿ ಎಷ್ಟು ವೆರೈಟಿ ಇದೆ, ಏನೆಲ್ಲ ಮಾಡಿದ್ರೆ ನಮ್ಗೆ ತೊಂದರೆ ಮಾಡ್ತಾರೆ, ಕಣ್ಣು ಹೊಟ್ಟೋಗಲಿ, ಕಿವಿ ಕೇಳದೆ ಇರಲಿ, ತಲೆ ಹುಚ್ಚಿಡಲಿ, ಶರೀರದಲ್ಲಿ ನ್ಯೂನತೆ ಬರಲಿ, ಕಿಡ್ನಿ ಫೇಲ್ಯೂರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಕಾಲು ಸೇದೋಗಲಿ, ಏನೆಲ್ಲ ಮಾಡಕ್ಕೆ ಬಿಡ್ತಾರೆ. ಈ ಥರದ್ದೆಲ್ಲ ಮಾಡಿದಾಗ ನಾವು ತೆಗೆಯೋದು ಹೇಗೆ, ಪತ್ತೆ ಹಚ್ಚೋದು ಹೇಗೆ ಅಂತ ಇಂಥವರೇ ಮಾಟ ಮಾಡಿದ್ದಾರೆ ಅನ್ನೋದ್ರ ಪತ್ತೆ ಹಚ್ಚಿಬಿಡ್ಬೋದು. ಅಕ್ಕ ಮಾಡಿದಾಳ, ತಂಗಿ ಮಾಡಿದಾಳ, ಅಪ್ಪ ಮಾಡಿದ, ಅಮ್ಮ ಮಾಡಿದಾಳ, ಬಂಧು ಮಾಡಿದಾರ, ಎದುರುಗಡೆ ಮಾಡಿದಾರ, ಹಿಂದ್ಗಡೆ ಮನೆಯವ್ರು ಮಾಡಿದಾರ, ಪಕ್ಕದ ಮನೆಯವ್ರು ಮಾಡಿದಾರ, ಯಾರು ಮಾಡಿದ್ದಾರೆ ಅಂತ ಪತ್ತೆ ಹಚ್ಚೋ ಒಂದು ವಿದ್ಯೆ, ಅದನ್ನು ಕಲಿಸ್ತಾ ಇದ್ದೀನಿ. ಮತ್ತು ಈ ಒಂದು ವರ್ಕ್ಶಾಪಲ್ಲಿ ಕೆಲವು ಮಂತ್ರ ಪ್ರಯೋಗಗಳನ್ನು ನಾನು ಕಲಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮಂತ್ರ ಯಂತ್ರ ತಂತ್ರ ದೀಕ್ಷೆನೂ ನಾನು ಕೊಡ್ತಾ ಇದ್ದೀನಿ ಶಾಸ್ತ್ರೋಕ್ತವಾಗಿ. ಈ ಒಂದು ಕೋರ್ಸಲ್ಲಿ ಅಥರ್ವಣ ವೇದ, ಮೆಡಿಕಲ್ ಸೈನ್ಸ್ ಎರಡೂ ಮರ್ಜ್ ಮಾಡಿ ಭಾಳ ವಿಶೇಷವಾಗಿ ಈ 3 ದಿನದ ವರ್ಕ್ಶಾಪಲ್ಲಿ A to Z ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ವರ್ಕ್ಶಾಪಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯೋದು ಹೇಗೆ ಅನ್ನೋದನ್ನು ಕಲಿಸ್ತಾ ಇದ್ದೀನಿ. ಮರ್ಮ ಪಾಯಿಂಟ್ಸ್ ಕೂಡ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮರ್ಮ ಪಾಯಿಂಟ್ಸ್ ಅಂದರೆ ನಮ್ಮೆಲ್ಲ ನೆಗೆಟಿವ್ ಎನರ್ಜಿ, ದೃಷ್ಟಿದೋಷ, ಭೂತ ಪ್ರೇತಗಳ ಬಾಧೆ, ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ, ದುಷ್ಟಶಕ್ತಿಗಳ ಬಾಧೆ, ಇದನ್ನೆಲ್ಲ ನಮ್ಮ ಮರ್ಮ ಪಾಯಿಂಟ್ಸಲ್ಲಿ ಸೆಟ್ಲ್ ಆಗುತ್ತೆ. ಪತ್ತೆ ಹಚ್ಚಿ ತೆಗೆದುಹಾಕೋದು ಹೇಗೆ ಅಂತೇಳಿ ಕೆಲವು ವಿಶೇಷವಾದಂಥ ಅದು ಒಂದು ಮರ್ಮ ವಿದ್ಯೆ ಕಲಿಸ್ತಾ ಇದ್ದೀನಿ. ಇದೊಂದು ವಿಶೇಷವಾದ ವಿದ್ಯೆ. ಇಡೀ ವರ್ಲ್ಡಲ್ಲಿ ಯಾವ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಲಿ ವಿದ್ಯೆ ಹೇಳ್ಕೊಡಲ್ಲ. ನಾನು ಇದನ್ನು ಮಾಡ್ತಾಯಿದ್ದೀನಿ. ಏಕೆಂದರೆ 2020 ನಂತರ ಇಡೀ ಜಗತ್ತು ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ನಿಂತ್ಕೊಳ್ಳುತ್ತೆ. ಆಗಿದೆ ಅದು ಈ ಕಲಿಯುಗದ ಮಹಿಮೆ. ಅದರಿಂದ ಯಾವ ಔಷಧಿಗೂ ಹೋಗಲ್ಲ ಕಾಯಿಲೆಗಳು, ಯಾವ ದೇವ್ರಿಗೆ ಅರ್ಕೆ ಕೊಟ್ಟಿದ್ರೂ ಹೋಗಲ್ಲ. ಆ ಥರ ಪವರ್ ಇದೆ ಈ ಮಾಟ ಮಂತ್ರ ತಂತ್ರಗಳ ಬಾಧೆಗೆ. ಅದರಿಂದ ಯಾವ ಡಾಕ್ಟ್ರ್ ಕೈಲಿ ಕ್ಯೂರ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ರೆ, ಬ್ಲ್ಯಾಕ್ ಮ್ಯಾಜಿಕಲ್ಲಿ ಬಂದಿರೋ ರೋಗಗಳನ್ನ ಇಂಥ ರೋಗನೇ ಬರಲಿ ಅಂತ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ರೆ ಅದು ಡಾಕ್ಟ್ರ್ ಕೈಲಿ ಪತ್ತೆ ಹಚ್ಚಿ ಕ್ಯೂರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ಮಾಡೋಕ್ಕಾಗಲ್ಲ. ಅದನ್ನು ಹಾಗೆ ತೆಗೆದಾಕ್ಬೇಕು ಅದನ್ನು. ಮತ್ತು ಮೇಮೆ ಭೂತ ಪ್ರೇತಗಳು ಬರೋದು, ಭಾಳ ತೊಂದರೆಗಳು ಕೊಡೋದು, ಇದನ್ನೆಲ್ಲ ತೆಗೆಯೋದು ಹೇಗೆ, ಮನೆಗೆ ದಿಗ್ಬಂಧನ ಮಾಡೋದು ಹೇಗೆ, ನಮ್ಮನ್ನು ನಾವು ದಿಗ್ಬಂಧನ ಮಾಡ್ಕೊಳ್ಳೋದು ಹೇಗೆ, ಮುದ್ರಾ ಮಂತ್ರ ತಂತ್ರಗಳಿಂದ ಅಂಥೇಳಿ ಈ ಒಂದು ವಿಶೇಷವಾದ ವಿದ್ಯೆಯನ್ನು ನಾನು ಈ 3 ದಿನದ ಕ್ಲಾಸ್ನಲ್ಲಿ ಧಾರವಾಡದಲ್ಲಿ ಮಾಡ್ತಾಯಿದ್ದೀನಿ. ಏಕೆಂದರೆ ಧಾರವಾಡ, ಹುಬ್ಳಿ, ಗದಗ, ಬೆಳಗಾಂನವರು ನಮ್ಮ ಕಡೆ ಡಿಸ್ಟ್ರಿಕ್ಟ್ ಹತ್ರ ಮಾಡಿ ನಮಗೂ ಹತ್ರ ಆಗುತ್ತೆ ಬರಲಿಕ್ಕೆ ಅಂತ ಹೇಳಿದ್ದಾರೆ. ಈ ಒಂದು ದಿಸೆಯಿಂದ ಈ 3 ದಿನದ ಕ್ಲಾಸ್ನ ನಾನು ಧಾರವಾಡದಲ್ಲಿ ಮಾಡ್ತಾ ಇದ್ದೀನಿ. ಸರಿ ಗುರುಜಿ, ವಜ್ರವನ್ನ ಧರಿಸೋದ್ರಿಂದ ಅದು ವಜ್ರ ಕವಚವಾಗಿ ನಮಗೆ ಹೇಗೆ ರಕ್ಷಣೆಯನ್ನ ಕೊಡುತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರುಜಿಯವರು ಹೇಳಿದ ಹಾಗೆ ಫೆಬ್ರವರಿ 8, 9, 10ರಂದು ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯೋದು ಅನ್ನೋದ್ರ ಬಗ್ಗೆ ಧಾರವಾಡದಲ್ಲಿ ಕ್ಲಾಸಸ್ನ ತೆಗೆದುಕೊಳ್ತಾ ಇದ್ದಾರೆ ಗುರೂಜಿಯವರು. ನೀವು ಕೂಡ ಭಾಗಿಯಾಗಬಹುದು. ಆಸಕ್ತರು ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.